ನಕ್ಸಲ್ ಶರಣಾಗತಿ ವಿಚಾರದಲ್ಲಿ ಬಿಜೆಪಿ ಇಬ್ಬಗೆ ನಿಲುವನ್ನು ತಳೆದಂತೆ ಕಾಣಿಸ್ತಾ ಇದೆ. ಕಳೆದ ತಿಂಗಳಷ್ಟೇ ಅಮಿತ್ ಶಾ ಸಮ್ಮುಖದಲ್ಲಿ ನಕ್ಸಲರು ಮುಖ್ಯವಾಹಿನಿಗೆ ಬಂದಾಗ ಸೊಲ್ಲೆತ್ತದ ಬಿಜೆಪಿ ನಾಯಕರು ಇದೀಗ ಸಿಎಂ ಸಮ್ಮುಖದಲ್ಲಿ ನಕ್ಸಲರು ಶರಣಾಗಿರೋದನ್ನ ವಿರೋಧ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಅರಾಜಕತಾವಾದಿಗಳು ಪ್ರಭಾವ ಬೀರಿದ್ದಾರೆ. ನಕ್ಸಲರ ಮುಖ್ಯವಾಹಿನಿ ಪ್ರಕ್ರಿಯೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಪ್ರಕ್ರಿಯೆಯಲ್ಲಿ ಬದ್ಧತೆ ಕಾಣ್ತಾ ಇಲ್ಲ ಅಂತ ಬಿಜೆಪಿಯ ಬಿಎಲ್ ಸಂತೋಷ್ ಟ್ವೀಟ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಇದರ ಹಿಂದೆ ಇರೋದು ಯಾರು ಬಹಿರಂಗ ಆಗಬೇಕು ಅಂತ ಸಿಟಿ ರವಿ ಆಗ್ರಹಿಸಿದ್ದಾರೆ. ಎನ್ಐಎ ತನಿಖೆಗೆ ಬಿಜೆಪಿ ಒತ್ತಾಯಿಸಿದೆ. ಇನ್ನು ಶರಣಾದ ನಕ್ಸಲರಿಗೆ ಪ್ಯಾಕೇಜ್ ನೀಡೋಕೆ ಮುಂದಾದ ಸರ್ಕಾರದ ಕ್ರಮಕ್ಕೆ ನೆಟ್ಟಿಗರು ಗರಂ ಆಗಿದ್ದಾರೆ. ನಮ್ಮ ಮೇಲೂ ಕೇಸಿವೆ, ಅದನ್ನು ವಾಪಸ್ ಪಡೆದು ನಮಗೂ ಲಕ್ಷ ಲಕ್ಷ ಹಣ ಕೃಷಿ ಭೂಮಿ ನೀಡಿ ಅಂತ ಪೋಸ್ಟ್ ಹಾಕಿದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ. ಇನ್ನು ನಿನ್ನೆ ಶರಣಾದ 6 ನಕ್ಸಲರನ್ನ ಎನ್ಐಎ ಕೋರ್ಟ್ ಜನವರಿ 30ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಹೀಗಾಗಿ ಎಲ್ಲರೂ ಕೂಡ ಪರಪ್ಪನಗರ ಜೈಲು ಸೇರಿದ್ದಾರೆ. ಈ ಮಧ್ಯೆ ಮುಂಡುಗಾರು ಲತಾ ತಂಡದಲ್ಲಿದ್ದ ಕಿಗ್ಗಾ ಮೂಲದ ನಕ್ಸಲ್ ರವೀಂದ್ರ ಶರಣಾಗದಿರೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ವಿಕ್ರಮ್ಗೌಡ ಎನ್ಕೌಂಟರ್ ಬಳಿಕ ಲತಾ ತಂಡದಿಂದ ಬೇರ್ಪಟ್ರ ರವೀಂದ್ರ ಕೇರಳ ಇಲ್ಲವೇ ಆಂಧ್ರ ಗಡಿ ಭಾಗಕ್ಕೆ ಹೋಗಿದ್ದಾರಾ ಅಥವಾ ಜೀವಂತವಾಗಿ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಎದ್ದಿವೆ. ಯಾವ ಕಾರಣಕ್ಕೆ ಸಂದರ್ಭದ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ ಅನ್ನೋದು ಸಮಗ್ರ ತನಿಖೆ ಆಗಬೇಕು. ಅವರು ರಾಷ್ಟ್ರ ಹಿತಕ್ಕಾಗಿ ಕೆಲಸ ಮಾಡಿದವರು ಅಲ್ಲ, ಸಂವಿಧಾನ ರಕ್ಷಣೆಗಾಗಿ ಕೆಲಸ ಮಾಡಿದವರು ಅಲ್ಲ, ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಕೆಲಸ ಮಾಡಿದವರು ಅಲ್ಲ. ಸಂಪೂರ್ಣವಾಗಿ ಅವ್ರನ್ನ ತನಿಖೆಗೊಳಪಡಿಸಬೇಕು. ಅವರು ತನಿಖೆಯಲ್ಲಿ ಯಾರ್ಯಾರು ಇದರಿಂದ ಇದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಬೇಕು. ಸೂಕ್ತ ಅಲ್ಲ ಅಂತ ಹೇಳೋರು ಯಾರು? ವಾಟ್ ಈಸ್ ರಾಂಗ್ ಅಂತ ಹೇಳಬೇಕಲ್ಲ ಅವರು. ಅದರಲ್ಲಿ ತಪ್ಪೇನಿದೆ ಅಂತ ಹೇಳಬೇಕಲ್ಲ. ಏನಾದರೂ ಇರಲಿ, ನಾವು ಹೌದು ಇಡೀ ಸಮುದಾಯಕ್ಕೆ ಗೊತ್ತಾಗಬೇಕು, ನಕ್ಸಲಿಸಮ್ಮು ಬರಬಾರ್ದು ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶ ಕೊಡಬೇಕು ಅಂತೇಳಿ ಮಾಡಿದ್ದೇವೆ. ಮೋರ್ ಆರ್ ಲೆಸ್ ಎಸ್ 99% ಎಂಡ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೇವೆ. ಇದೇ ಅವ್ರು ಮಾಡಿದರೆ ಈ ಭಾಷೆ ಉಪಯೋಗಿಸ್ತಿರ್ಲಿಲ್ಲ. ಅವರು ನಕ್ಸಲಿಸಮ್ ಬೆಳಿಬೇಕಂತಿದೆಯಾ ಇವ್ರಿಗೆ, ಬಿಜೆಪಿ ಅವ್ರಿಗೆ ಬಿಟ್ಕೊಂಡು ಎಲ್ಲದರಲ್ಲೂ ರಾಜಕೀಯ ಮಾಡಕ್ಕೆ ಹೋದರೆ ಅದು ಜನ ಇದನ್ನು ಒಪ್ಪೋದಿಲ್ಲ. ಅವತ್ತೊಂದು ದಿವಸ ಒಳ್ಳೆ ಬಾಡಿ ಯಾವುದು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳ್ಬೇಕು. ಯಾವ ಸರ್ಕಾರ ರಾದು ಪಾರ್ಟಿ ಪಕ್ಷ ಅಂಗಡ ಅಲ್ಲ ಇದು. ಇವತ್ತು ನಕ್ಸಲರನ್ನ 30 ದಿವಸ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಮುಖ್ಯವಾಗಿ ತರಬೇಕಾಗಿದೆ. ಎಂ ಬಿ ಪಾಟೀಲ್ ಇಸ್ ರೈಟ್. ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು, ಇಂಥದ್ದು ಅವಶ್ಯಕತೆ ಇಲ್ಲ. ಬಟ್ ಸೇಮ್ ಅಪ್ಲೈ ಫಾರ್ ಕಾಂಗ್ರೆಸ್ ಆಲ್ಸೋ ಇನ್ ಸೆಂಟರ್. ಕೇಂದ್ರದಲ್ಲಿ ಕಾಂಗ್ರೆಸ್ ಹೇಗೆ ಕೆಲವು ವಿಚಾರದಲ್ಲಿ ರಾಜಕೀಯವನ್ನು ಮಾಡಬಾರ್ದು ಅಲ್ಲಿ ಹೇಗೆ ಮಾಡ್ತಿರೋ ಹಾಗೆ ಅಲ್ಲೂ ಅಪ್ಲೈ ಆಗುತ್ತೆ. ಇಲ್ಲಿ ಬರೀ ಹೇಳಕ್ಕಷ್ಟೇ ಅಲ್ಲ, ಎರಡನ್ನೂ ಅರ್ಥ ಮಾಡ್ಕೋಬೇಕು. ಇನ್ನು ಬಿಜೆಪಿಯಲ್ಲೂ ಡಿನ್ನರ್ ರಾಜಕೀಯ ಶುರುವಾಗಿದೆ. ಮೊನ್ನೆ ರಾತ್ರಿಯಷ್ಟೇ ತಟಸ್ಥ ಬಣ ಬೆಂಗಳೂರಿನಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿತ್ತು. ಇದೀಗ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಸರದಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ತಯಾರಿ ಮತ್ತು ಪಕ್ಷ ಸಂಘಟನೆ ನೆಪದಲ್ಲಿ ನಾಳೆ ಮಾಜಿ ಶಾಸಕರು ಮತ್ತು ಮಾಜಿ ಸಂಸದರಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಿಜಯೇಂದ್ರ ಲಂಚ್ ಅನ್ನು ಆಯೋಜಿಸಿದ್ದಾರೆ. ಈ ಮೂಲಕ ಮಾಜಿಗಳ ವಿಶ್ವಾಸ ಗಳಿಸುವಂತಹ ಕಸರತ್ತನ್ನು ನಡೆಸಿದ್ದಾರೆ. ಇದೇ ವೇಳೆ ನಮ್ಮ ಹೋರಾಟದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ, ಸಂಕ್ರಾಂತಿ ಬಳಿಕ ಅಮಿತ್ ಶಾ, ನಡ್ಡಾ ಭೇಟಿ ಮಾಡ್ತೀವಿ ಅಂತ ರೆಬಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಟಕ್ಕರ್ ಕೊಟ್ಟಿರುವ ಎಸ್ ಟಿ ಸೋಮಶೇಖರ್ ವಿಜಯೇಂದ್ರ ಪರ ಬ್ಯಾಟ್ ಬೀಸಿ ಅಚ್ಚರಿ ಮೂಡಿಸಿದ್ದಾರೆ. ಇದರ ಮಧ್ಯೆ ಜನವರಿ 26ಕ್ಕೆ ಮುನ್ನ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಅಭಿಯಾನ ನಡೆಸುವ ಬಗ್ಗೆ ಸಂಸದರು, ಶಾಸಕರ ಜೊತೆ ಬಿಎಲ್ ಸಂತೋಷ್ ಮಹತ್ವದ ಸಭೆ ನಡೆಸಿದ್ರು. ಅಮಿತ್ ಶಾ ವಿರುದ್ಧ ರಾಜ್ಯದ ಎಲ್ಲೆಡೆ ಕಾಂಗ್ರೆಸ್ ಮತ್ತು ದಲಿತ ಪರ ಸಂಘಟನೆಗಳು ಸರಣಿ ಪ್ರತಿಭಟಿಸಿವೆ. ಬಂದ್ ಹಮ್ಮಿಕೊಂಡಿರುವ ಹೊತ್ತಲ್ಲಿಯೇ ಈ ಬೆಳವಣಿಗೆ ನಡೆದಿದೆ. ಅತ್ತ ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಹೊಸಪೇಟೆ, ಬೀದರ್ನಲ್ಲಿ ದಲಿತ ಪರ ಸಂಘಟನೆಗಳು ಬಂದ್ ನಡೆಸಿದ್ವು, ಪ್ರತಿಭಟನೆ ನಡೆಸಿದ್ರು. ಭಾಳ ಖುಷಿಯಿಂದ ಇವತ್ತು ಹೇಳಿದ್ದಾರೆ, ನಿಮ್ಮ ಹೋರಾಟ ಮುಂದುವರ್ಸ್ರಿ, ಇದು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ರಾಷ್ಟ್ರೀಯ ಅಧ್ಯಕ್ಷರೇ ಆಹ್ವಾನ ಮಾಡಿದ್ದಾರೆ, ಸಂಕ್ರಮಣ ನಂತರ ದಿನಾಂಕ ಕೊಡ್ತೀನಿ ಅಂದಿದ್ದಾರೆ. ಆ ದಿನಾಂಕ ಕೊಟ್ಟ ಮೇಲೆ ನಾವು ಎಲ್ಲರೂ ಕೂಡಿ ಹೋಗ್ತೀವಿ. ಹೈಕಮಾಂಡ್ ನಾಯಕರ ಒಂದು ಪರೋಕ್ಷ ಬೆಂಬಲ ಇದೆಯಾ ಅಂತ ರೆಬಲ್ಸ್ ನಾಯಕರಿಗೆ? ಯಾರು ಬೆಂಬಲ ಇದೆಯೋ ಇಲ್ಲೋ ಗೊತ್ತಿಲ್ಲ. ಯಾವತ್ತೂ ವಿಜೇಂದ್ರ ಅವರು ದ್ವೇಷದ ರಾಜಕಾರಣವನ್ನು ಮಾಡ್ತಕ್ಕಂಥದ್ದನ್ನು ನಾನು ನೋಡಲಿಲ್ಲ. ಹೈಕಮಾಂಡು ವಿಜೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹೈಕಮಾಂಡ್ ಮಾಡಾದ್ಮೇಲೆ ಎಲ್ಲರೂ ಕೂಡ ಗೌರವ ಕೊಡಬೇಕಾಗ್ತದೆ. ಇವತ್ತೆಲ್ಲ ದಲಿತ ಪರ ಸಂಘಟನೆಗಳು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀವಲ್ಲ, ಅಗೇನ್ ನಾನು ಅದೇ ಬ್ಯಾಕ್ ಟು ಪಾಯಿಂಟಿಗೆ ಹೋಗ್ತೀನಿ. ಅವತ್ತು ದಲಿತ ಶಾಸಕರ ಮನೆಗೆ ಬೆಂಕಿಯನ್ನು ಹಚ್ಚಿದಂಥ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ರಿ ದಲಿತ ಸಂಘಟನೆಗಳು? ಅದೇ ಅಂಬೇಡ್ಕರ್ ಅವರು ಕೊಟ್ಟಂಥ ಮೀಸಲಾತಿಯ ಆಧಾರದ ಮೇಲೆ ಒಬ್ಬ ದಲಿತ ಶಾಸಕರು ಅಲ್ಲಿ ಆಯ್ಕೆಯಾಗಿ ನಿಂತ್ಕೊಂಡಿದ್ದಾರೆ ಅಂತಂದಾಗ ಅವ್ರ ಮನೆಗೆ ಬೆಂಕಿ ಹಚ್ಚಿದಂಥ ಸಂದರ್ಭದಲ್ಲಿ ಯಾವ ದಲಿತ ಸಂಘಟನೆಗಳು ಹೋರಾಟ ಮಾಡಲಿಲ್ಲ? ಅವಾಗ ಅನ್ಯಾಯ ಆಯಿತು ಅಂತ ಅನ್ನಿಸ್ಲಿಲ್ವಾ ನಿಮ್ಮದೇ ಸಮುದಾಯದ ಒಬ್ಬ ನಾಯಕನಿಗೆ? ಅವಾಗ ಅನ್ನಿಸ್ಲಿಲ್ಲ. ಈಗ ಅವ್ರ ಹೇಳಿಕೆಯನ್ನು ಕೊಟ್ಟಿರುವಂಥ ವಿಚಾರದಲ್ಲಿ ಹೋರಾಟ ಮಾಡ್ತಾಯಿದ್ರೆ ನೀವು ಮಾಡಿ, ಬೇಡ ಅನ್ನೋದಿಲ್ಲ. ಬಟ್ ನಿಮ್ಮ ಸೆಲೆಕ್ಟಿವ್ ನೋಡ್ಕೊಳ್ಳಿ ಹೇಗಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅಂತ.
ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಇಂಡಿ ಕೂಟದ ಭಾಗವಾಗಿದ್ದ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷಗಳು ಬದಲಾದ ಕಾಲಘಟ್ಟದಲ್ಲಿ ದೆಹಲಿ ಚುನಾವಣೆಯಲ್ಲಿ ಎದುರಾಳಿಗಳಾಗಿ ಮಾರ್ಪಟ್ಟಿವೆ. ಆಪ್ಗೆ ಟಿಎಂಸಿ ಸಹ ಬೆಂಬಲ ಕೊಟ್ಟಿದೆ. ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಇಂಡಿ ಕೂಟದ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ್ದಾರೆ. ನನಗೆ ದೆಹಲಿ ಚುನಾವಣೆಯಿಂದ ಆಗಬೇಕಾದೇನೂ ಇಲ್ಲ, ಬಿಜೆಪಿಯನ್ನು ಒಗ್ಗೂಡಿಸಿ ಎದುರಿಸುವುದು ಹೇಗೆ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್, ಆಪ್ ಮತ್ತು ಇತರೆ ಪಕ್ಷಗಳು ನಿರ್ಧರಿಸಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಇಂಡಿ ಕೂಟ ಸಭೆ ನಡೆಸಿಲ್ಲ. ಕೂಟದಲ್ಲಿ ಅಜೆಂಡಾ, ನಾಯಕತ್ವ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಒಂದೊಮ್ಮೆ ಇಂಡಿ ಕೂಟವನ್ನು ಕೇವಲ ಲೋಕಸಭೆ ಚುನಾವಣೆ ಉದ್ದೇಶಕ್ಕಾಗಿ ರಚಿಸಿದ್ರೆ ಅದನ್ನು ವಿಸರ್ಜನೆ ಮಾಡೋದೇ ಒಳ್ಳೆಯದು ಅಂತ ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಈ ಮಧ್ಯೆ ದೆಹಲಿಯ ಕಾಫಿ ಶಾಪ್ಗೆ ಹೋಗಿದ್ದ ರಾಹುಲ್ ಗಾಂಧಿಯನ್ನ ಅಜ್ಜಿಯೊಬ್ಬರು ಮನೆಗೆ ಆಹ್ವಾನಿಸ್ತಾರೆ. ಆದರೆ ಮನೆ ಬಳಿ ಹೋದಾಗ ಅಜ್ಜಿಗೆ ಪಾಪ ಬೀಗದ ಕೈ ಅಂಗಡಿಯಲ್ಲೇ ಮರ್ತ್ಕೊಂಡು ಬಂದ್ಬಿಟ್ಟಿರ್ತಾರೆ. ಪೇಚಾಡ್ ಹೋಗ್ಬಿಡ್ತಾರೆ. ಅದಂತೂ ದೃಶ್ಯ. ಪರಿಸ್ಥಿತಿ ಅರ್ಥ ಮಾಡ್ಕೊಂಡಂತ ರಾಹುಲ್ ಗಾಂಧಿ ಮುಂದೊಮ್ಮೆ ಬರ್ತೀನಿ ಅಂತ ಹೇಳ್ತಾನೆ ಫೋಟೋಗೆ ಒಂದು ಪೋಸ್ ಕೊಟ್ಟು ಅಲ್ಲಿಂದ ನಿರ್ಗಮಿಸ್ತಾರೆ. ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ಆಕ್ಚುಲಿ ಗುಡ್ ಗೆಸ್ಚರ್ ಅದು. ಓಕೆ, ಇನ್ನು ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಸಿಐಡಿ ತನಿಖೆ ಚುರುಕುಗೊಂಡಿದೆ. ಕಳೆದ ವಾರವಷ್ಟೇ ಖುದ್ದು ಸಚಿವೆ ಇದ್ದಲ್ಲಿಗೆ ಹೋಗಿ ಸಿಐಡಿ ಅಧಿಕಾರಿಗಳು ಹೇಳಿಕೆ ದಾಖಲಿಸಿಕೊಂಡಿದ್ರು. ಅಲ್ಲದೆ ವಿಚಾರಣೆಗೆ ಬನ್ನಿ ಅಂತ ಸಿಟಿ ರವಿಗೆ ನೋಟಿಸ್ ಜಾರಿ ಮಾಡಿದ್ರು. ಇದಕ್ಕೆ ಸ್ಪಂದಿಸಿರುವ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಇವತ್ತು ಸಿಐಡಿ ಕಚೇರಿಗೆ ಹೋದ್ರು, ವಿಚಾರಣೆ ಎದುರಿಸಿದ್ರು. ಬಳಿಕ ಮಾತನಾಡಿ ಸದನದಲ್ಲಿ ಆಗಿದೆ ಅಂತ ಅವರು ದೂರು ಕೊಟ್ಟಿದ್ದಾರೆ. ಆದರೆ ಅಲ್ಲಿನ ಘಟನೆ ಬಗ್ಗೆ ಕ್ರಮ ಕೈಗೊಳ್ಳುವ ಅಧಿಕಾರ ಇರೋದು ಸಭಾಪತಿಗೆ ಮಾತ್ರ ಅಂತ ಹೇಳಿದ್ರು. ನನ್ನ ಮೇಲಿನ ಹಲ್ಲೆ ಬಗ್ಗೆ ವಿವರಣೆ ನೀಡಿದ್ದೀನಿ ಅಂತ ಕೂಡ ತಿಳಿಸಿದ್ರು.